ಆರೋಪ ಮಾಡಿದ್ದೇನೆ ಇಲ್ಲಿಯವರೆಗೆ. ನಾ BJP ಮೇಲೆ ಆರೋಪ ಮಾಡಿಲ್ಲ. ಯಡಿಯೂರಪ್ಪ ಕುಟುಂಬ ಬಿಟ್ಟರೆ ಮತ್ತೊಬ್ಬರು ಯಾರ ಮೇಲೂ ಆರೋಪ ಮಾಡಿಲ್ಲ. ಅಶೋಕ್ ಬಗ್ಗೆ ನಾ ಮಾತಾಡಿಲ್ಲ, ಜಗದೀಶ್ ಶೆಟ್ಟರ್ ಬಗ್ಗೆ ಮಾತಾಡಿಲ್ಲ. ಸದಾನಂದ ಗೌಡ ಮೊನ್ನೆ ಮಾತಾಡಿದ್ದಕ್ಕೆ ಸರಿಯಾದ ಉತ್ತರ ಕೊಡಬಿಟ್ರೆ ಬಹುತೇಕವಾಗಿ ನಾನು ಭಾರತೀಯ ಜನತಾ ಪಾರ್ಟಿ ಪಕ್ಷದ ಬಗ್ಗೆ ಆಗಲಿ, ರಾಷ್ಟ್ರೀಯ ನಾಯಕರ ಬಗ್ಗೆ ಆಗಲಿ, ಕರ್ನಾಟಕದ ಯಾವ ನಾಯಕರ ಬಗ್ಗೆ ನಾನು ಮಾತಾಡಿಲ್ಲ. ರಾಜನಾಥ್ ಸಿಂಗ್ ಅವ್ರನ್ನ ಕೂಡ ನಿನ್ನೆ ಭೇಟಿಯಾಗಿದ್ದೀವಿ. ಅವ್ರ ಜೊತೆಗೆ ಎಲ್ಲ ಹೇಳಿದೀವಿ. ಈ ವಕಫದ ಬಗ್ಗೆ ಚರ್ಚೆ, ದೊಡ್ಡ ಚರ್ಚೆಯನ್ನು ನಾವು ವಕಫ್ ಬಗ್ಗೆ ಹೇಳಿದೀವಿ. ಈ ರೀತಿ ಕರ್ನಾಟಕದಲ್ಲಿ ಒಂದು ಭಯಾನಕ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಬ್ಬ ಮತಾಂಧ ವಕಫ್ ಮಂತ್ರಿ ಎಲ್ಲ ಕಡೆ ಅಡ್ಡಾಡಿ ಒಂದು ರೀತಿ ಪ್ರಚೋದನಕಾರಿಯಾಗಿ ನೀವು ನಮ್ಮ ಎಷ್ಟು ಜಮೀನಿದೆ DC ಮತ್ತು AC ತಹಸೀಲ್ದಾರ್ಗೆ ಬೆದರಿಕೆ ಹಾಕಿ ಇದು ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಅದಕ್ಕೆ ನೀವು ಎಲ್ಲ ವಕಫ್ ಅಂತೇಳಿ ದಾಖಲೆ ಮಾಡ್ಬೇಕಂತ ಬೆದರಿಕೆ ಒಂದು ತಂತ್ರ ಮಾಡಿದ್ದಾನೆ. ಅದಕ್ಕೆ ನಾವು ಜಮೀರ್ ಅಹಮದ್ ಖಾನ್ ಬಗ್ಗೆನೂ ಹೇಳಿದ್ದೀವಿ. ಮತ್ತು ಈ ಕಾನೂನು ಇನ್ನೂ ಇದು ಆಗಬೇಕು. ನಮ್ಮ ಕುಮಾರ್ ಬಂಗಾರಪ್ಪನವ್ರು ಹೇಳಿದ್ರು, ಈ ಟ್ರಿಬ್ಯುನಲ್ ಏನಿದೆ ಆ ಟ್ರಿಬ್ಯುನಲ್ ಕಿತ್ತೆ ಹಾಕಬೇಕು. ಮತ್ತು ಕರ್ನಾಟಕದ ಇಂದಿನ ಸ್ಥಿತಿ ಬಗ್ಗೆನೂ ನಾವು BJPಯ ಸ್ಥಿತಿ ಬಗ್ಗೆ ಮಾತಾಡಿದ್ದೀವಿ. ನಮಗೆ ಭಾಳ ಗೌರವ ಅಂದರೆ ನಮಗೇನಾದರೂ ದಿಲ್ಲಿಯಲ್ಲಿ ಬಹಳ ಸರಳವಾಗಿ ಅಪಾಯಿಂಟ್ಮೆಂಟ್ ಸಿಗೋದು ರಾಜನಾಥ್ ಸಿಂಗ್ ಅವ್ರದ್ದು, ನಿತಿನ್ ಗಡ್ಕರಿ ಅವರು. ಅದಕ್ಕೆ ನಾವು ಅಭಿನಂದನೆ ಸಲ್ಲಿಸ್ತೀವಿ. ಅವ್ರನ್ನ ಭೇಟಿ ಆಗ್ತೀರಾ ಸರ್? ಮತ್ತೆ ಯಾರು ಭೇಟಿ ಆಗ್ತೀರಾ ಸರ್? ಇಲ್ಲ, ನಾವು ಅದೇನು ಭೇಟಿ ಇಲ್ಲ. ಯಾಕಂದ್ರೆ ನಿತಿನ್ ಗಡ್ಕರಿ ಅವರು ನಾವು ಯಾವಾಗ ಹೋದ್ರೂ ಯಾವುದೇ ಸಮಸ್ಯೆ ತೊಗೊಂಡೋದ್ರು ಸ್ಪಂದನೆ ಮಾಡಿದ್ದಾರೆ. ನಮಗೆ ಸರಳವಾಗಿ ಅವರು ಸಿಕ್ಕಿದ್ದಾರೆ. ಅದಕ್ಕೇ ನಾವು ರಾಜನಾಥ್ ಸಿಂಗ್ರಿಗೆ ಹೇಳಿದ್ವಿ, ನೀವಿಬ್ಬರು ನಮಗೆ ಭಾಳ ಬೇಗ ಸಿಗ್ತೀರಿ, ಇದೇ ನಿಮ್ಮಂಥದ್ದು ಎಲ್ಲರಿಗೂ ಬರಲಿ ಅಂತ ತಿಳ್ಕೊಂಡು ಸರ್. ಈಗ ವಕ್ಫಿಗೆ ಸಂಬಂಧಪಟ್ಟ ನಮ್ಮದು ಯಾರಿಗೆ ಏನು ಹೇಳಬೇಕಾಗೈತಿ ನಾವು ಅವ್ರಿಗೆ ಹೇಳಕ್ಕೆ ಹೋಗಿದ್ವಿ. ಯಾರಿಗೆ ಹೇಳೋದ್ರಿಂದ ಏನೂ ಲಾಭ ಇಲ್ಲಲ್ಲ, ಅಂಥವ್ರಿಗೆ ಹೇಳೋದ್ರಿಂದ ಏನು ಲಾಭ ಅಂತ ನಾವು ಲಾಭ ಆಗ್ಬೇಕಲ್ಲ, ಅದರಿಂದ ಆ್ಯಕ್ಷನ್ ಆಗಬೇಕು. ನಾವು ಏನು ಕೊಟ್ಟಿದ್ದಕ್ಕೆ ಆ್ಯಕ್ಷನ್ ಆಗ್ತದೆ ಅಲ್ಲಿ ಹೋಗಿವಿ, ಅವ್ರಿಗೆ ಹೇಳಿವಿ. ಯಾಕೆ ವಕಫದ್ದು ಆ್ಯಕ್ಷನ್ ಆಗ್ತದೆ ಅಂತ ಹೇಳಿ ತಿದ್ದುಪಡಿ ಇತ್ತು, ಅದಕ್ಕೆ ಹೋಗಿದ್ದೀವಿ. ಮತ್ತು ಯಾರಿಗೆ ಕಿವಿ ಮುಟ್ಟಿಸ್ಬೇಕು, ಯಾರು ನ್ಯೂಟ್ರಲ್ ಅದಾರ ಅವ್ರ ಕಡೆ ಹೋಗಿದ್ವಿ. ಇದು ಸಣ್ಣ ಪುಟ್ಟ ಒಂದೇ ಬಣ್ಣ, ಇದಂತ ಸಣ್ಣ ಪುಟ್ಟ ವಿಚಾರಗಳು ಆಗ್ತಾನೆ ಪಾಪ ಅವ್ರಿಗೆ ಅನಿಸಿರ್ಬೇಕಂತ ಅವ್ರ ಗಮನಕ್ಕೆ ಬಂದಿರ್ಲಿಕ್ಕೆಲ್ಲ. ಇದರಿಂದ BJP ಮೇಲೆ ಏನು ಪರಿಣಾಮ ಬೀರೋದೇ ಇಲ್ಲ. ಹೌದ್ರಿ, ಇರಲ್ಲ. ಅವ್ರು ಅಲ್ಲೇ ಕೊಂಡ್ರಲ್ಲ, ಪರಿಣಾಮ ಬರುವುದಿಲ್ಲ ಅಂದ್ರೆ ನಾವೆಲ್ಲ ಅವ್ರ ಬಳಿ ಹೋಗಿ ನಾವು ಅಪಾಯಿಂಟ್ಮೆಂಟು ಬೇಡಿಯಲ್ಲ ಅವ್ರು. ಅವರಿಂದ ಏನು ಸಮಸ್ಯೆ ಇತ್ಯರ್ಥ ಆಗಲ್ಲ ಅಂತ ನಿಮ್ಮ ಅಭಿಪ್ರಾಯ? ಇಲ್ಲ, ನಾವು ನೋಡ್ರಿ, ಈಗ ಶಿಸ್ತು ಸಮಿತಿಯವ್ರು ನಮ್ಗೆ ನೋಟಿಸ್ ಕೊಟ್ಟಾರೆ. ಅಲ್ಲಿಂದ ನಿನ್ನೆ ಮಧ್ಯಾಹ್ನದಾಗ ಬೊಮ್ಮಾಯಿ ಅವರಿಗೆ, ಸೋಮಣ್ಣ ಅವರಿಗೆ, ಡಾಕ್ಟರ್ ಸುಧಾಕರ್ ಅವರಿಗೆ ರಾಷ್ಟ್ರೀಯ ಅಧ್ಯಕ್ಷರೇ ಫೋನ್ ಮಾಡಿ ನಮ್ಮ ಮುಂದೆನೇ, ನಾವು ಅಲ್ಲಿ ಕಾನ್ಸ್ಟಿಟ್ಯೂಷನ್ ಕ್ಲಬ್ ಊಟಕ್ಕೆ ಹೋಗಿದ್ದೀವಿ, ಅವರು ಅಲ್ಲಿದ್ದರು. ಹಿಂಗೆ ಮಾತಾಡ್ತಾನೆ ಅವ್ರಿಗೆ ಅರ್ಜೆಂಟ್ ನೀವು ಬರಬೇಕು 3 ಗಂಟೆಗೆ ಅಂತ ಹೇಳಿ ರಾಷ್ಟ್ರೀಯ ಅಧ್ಯಕ್ಷರು ಫೋನ್ ಮಾಡೋದು. ಅವ್ರು 3 ಜನರನ್ನ ಮತ್ತು ಕೆಲವೇ ನಾಯಕನ ಕರೆದು ಮಾತಾಡ್ತಾ ಇದ್ದಾರೆ. ಅಂದರೆ ಅಲ್ಲಿ ರಾಧಾಮೋಹನ್ ದಾಸರನ್ನು ಏನು ಉಪಸ್ಥಿತಿ ಇರಲಿಲ್ಲ. ಅದಕ್ಕೆ ಇದನ್ನು ರಾಧಾಮೋಹನ್ ದಾಸರನ್ನು ಬಿಟ್ಟು ಏನೇನು ನಡೆದಿದೆ ಕರ್ನಾಟಕದಲ್ಲಿ ಕೇಳಲಿಕ್ಕೆ ಕರೆದಾರೆ. ಸರ್, ಈಗ ಅಶೋಕ್ ಅವರು ಕೂಡ ಬರ್ತಾ ಇದ್ದಾರೆ. ಇದೇ ವಿಚಾರ ಚರ್ಚೆ ಮಾಡಕ್ಕೆ ಏನಾದ್ರು ಬರ್ತಾ ಇದ್ದಾರೆ ಅಥವಾ ನಿಮಗೇನಾದ್ರು ಗೊತ್ತಾ ಅವ್ರು ಬರ್ತಿರೋದು? ಇಲ್ಲ, ಅಶೋಕ್ ಅವರು ನೋಡಿ, ಅವರು ಒಬ್ಬ ಪಕ್ಷದ ಒಂದು ಪ್ರಮುಖ ಹುದ್ದೆಯಲ್ಲಿದ್ದರು. ಅವ್ರ ಬಳಿ ಕೆಲವೊಂದು ಭಾವನೆ ಇದೆ. ಅವ್ರಿಗೆ ಹೇಳಬೇಕಾಗಿದೆ ಏನಂತೇಳಿ, ಹಿಂಗೆ ನಡೆದಂತೇಳಿ. ನನಗನ್ನಿಸ್ತದೆ ಅಶೋಕ್ ಅವರು ಪಕ್ಷದ ಹಿತದಿಂದ ಗಟ್ಟಿಯಾಗಿ ಈ ಸಲ ಹೇಳ್ತಾರೆ. ಅವ್ರಿಗೂ ಪಕ್ಷ ಉಳಿಬೇಕು ಅನ್ನೋಂಥ ಕಳಕಳಿಯಿಂದ ಬರ್ತಾ ಇದ್ದಾರೆ.